ಸೊ ಎಲ್ಲರಿಗೂ ರಾಂಗ್ ಇನ್ಫಾರ್ಮೇಷನ್ ಇದೆ, ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಡಾರ್ಕನ್ ಆಗುತ್ತೆ ಅಂತ. ಬಟ್ ಒಂದು ರೀತಿ ಅದು ಕರೆಕ್ಟೇ ಅಂತ ನಾನು ಹೇಳ್ತೀನಿ. ಬಿಕಾಸ್ ಏನಾಗುತ್ತೆ ಅಂದರೆ, ಯಾವಾಗ ನಾವು ಸನ್ ಎಕ್ಸ್ಪೋಜರ್ಗೆ ಮಾಡ್ತೀವೋ, ಅಂದರೆ ಸೂರ್ಯನ ಬೆಳಕಿಗೆ ಯಾವಾಗ ಹೋಗ್ತೀವೋ, ಯು ವಿ ರೇಸ್ ಅಂತಾರಲ್ಲ, ಸೊ ಅವಾಗ ತುಂಬ ಅದು ಆ ಒಂದು ಯು ವಿ ರೇಸ್ನ ತಡ್ಕೊಳ್ಳುವಂತಹ ಶಕ್ತಿ ನಮ್ಮ ಸ್ಕಿನ್ ಹೊಂದಿರಲ್ಲ. ತುಂಬ ಸೆನ್ಸಿಟಿವ್ ಸ್ಕಿನ್ ಆಗಿರುತ್ತಲ್ವ ನಮ್ಮದೆಲ್ಲ. ಸೊ ಅದಕ್ಕೆ ತಕ್ಕನಂತಹ ಅದಕ್ಕೆ 50+++ ಅನ್ನೋದನ್ನು ನೀವು ತೊಗೋಬೇಕಾಗುತ್ತೆ, ಆಯಿತಾ ಫ್ರೆಂಡ್ಸ್. ಸೊ ಅದರಿಂದ ಏನಾಗುತ್ತೆ ಅಂದರೆ, ಜಾಸ್ತಿ ನಿಮಗೆ ಡಾರ್ಕ್ ಸ್ಪಾಟ್ಸ್ ಆಗೋದಿರ್ಬೋದು, ಅದೆಲ್ಲ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ, ಪಿಗ್ಮೆಂಟೇಷನ್ ಆಗೋದು ಅದೆಲ್ಲ. ಸೊ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ, ಆಯಿತಾ. ಸೊ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಥರನೂ ನಾನು ತುಂಬಾ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದೆ ನನ್ನ ಫೇಸ್ಗೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಪ್ರಮೋಷನ್ ಮಾಡ್ತಾ ಇಲ್ಲ ನಾನು, ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ. ಸೊ ನಾನು ಏನು ಮಾಡಿದೆ ಅಂದರೆ, ಲ್ಯಾಕ್ಟೋಕ್ಯಾಲಮೈನ್ನ ಯೂಸ್ ಮಾಡಿದೆ ಸನ್ಸ್ಕ್ರೀನ್ದು, ಆಯಿತಾ. ಅದಾದಮೇಲೆ ಲ್ಯಾಕ್ಮಿದು ಯೂಸ್ ಮಾಡಿದೆ, ಸುಮಾರು ಮಮಾ ಅರ್ಥದ್ದು ಯೂಸ್ ಮಾಡಿದೆ, ಆಮೇಲೆ ಪ್ಲಮ್ ಅಂತ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದೆ, ಸುಮಾರು ಹರ್ಬಲ್ದೆಲ್ಲ ಜೋವಿಸ್ದು ಯೂಸ್ ಮಾಡಿದೆ. ಬಟ್ ಕೊನೆಗೆ ತುಂಬ ಚೆನ್ನಾಗಿ ಸೂಟಬಲ್ ಅಂತ ಅನ್ನಿಸ್ತು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಆಲ್ ಸ್ಕಿನ್ ಟೈಪ್ಸ್ ಅವ್ರಿಗೂ ಯೂಸ್ ಆಗುತ್ತಿದ್ದು, ಆಯಿತಾ ಫ್ರೆಂಡ್ಸ್. ಮತ್ತು ನೀವೆಲ್ಲ ಕೇಳ್ತಾ ಇರ್ತೀರಲ್ಲ, ಯಾವ ಒಂದು ಕ್ರೀಮ್ನ, ಡೈಲಿ ಕ್ರೀಮ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ನಾನು ಎಲ್ಲ ಟ್ರೈ ಮಾಡಿ ಜೋವಿಸ್ತು ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಅಪ್ಲೈ ಮಾಡ್ತಾ ಇದ್ದೆ. ಬರೀ ಅದೊಂದೇ ಹಾಕ್ಕೊಂಡ್ರೆ ಅಷ್ಟೊಂದು ಲುಕ್ ಬರಲ್ಲ. ಜಸ್ಟ್ ನಾರ್ಮಲ್ ಆಗಿದ್ದಾಗ ಪರವಾಗಿಲ್ಲ, ಬಟ್ ನಾವೇನಾರ ಈವೆಂಟ್ಸ್ಗೆ ಏನಾರ ಹೋಗ್ಬೇಕಾಗುತ್ತಲ್ಲ, ಸೊ ಅವಾಗ ಒಂದು ಬೇರೆ ಕ್ರೀಮ್ನ ಹಾಕ್ಕೊತಾ ಇದ್ದೆ. ಬಟ್ ಇವತ್ತು ನಾನು ಯಾವುದು ತೋರಿಸ್ತಾ ಇದ್ದೀನಿ ಅಂದರೆ, ಅದು ಜಸ್ಟ್ ನೀವು ಅದೊಂದು ಅಪ್ಲೈ ಮಾಡೋದ್ರಿಂದ ಮುಖ ತುಂಬ ಚೆನ್ನಾಗಿ ಕಾಣುತ್ತೆ. ಅದೊಂದು ಹಾಕ್ಕೊಂಡು ನೀವು ಪೌಡರ್ ಹಾಕ್ಕೊಂಡು ಹೊಟ್ಟೋಗ್ಬೋದು ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೂ. ಆಮೇಲೆ ಏನು ಗೊತ್ತಾ, ತುಂಬ ಹೊತ್ತು ನಿಮ್ಮದು ಮುಖ ಬೆಳ್ಳಗೆ ಇರುತ್ತೆ ಫ್ರೆಂಡ್ಸ್, ಕಪ್ಪಾಗಲ್ಲ ಅದು, ಆಯಿತಾ. ಸೊ ಇದನ್ನು ಟ್ರೈ ಮಾಡಿ. ಸೊ ಅದು ಯಾವುದು ಅಂತ ಹೇಳ್ತೀನಿ ಬನ್ನಿ ಈಗ. ಸೊ ನೋಡಿ ಫ್ರೆಂಡ್ಸ್, ಇದನ್ನೇ ನಾನು ಟ್ರೈ ಮಾಡಿ, ಇದು ತುಂಬ ಚೆನ್ನಾಗಿ ನನಗೆ ಸೂಟಬಲ್ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ನಾನು ಜೋವಿಸ್ನ ಒಂದು 2-3 ವರ್ಷದಿಂದ ನಾನು 2-3 ವರ್ಷ ಏನೋ ಒಂದು 5 ವರ್ಷದಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿದೆ, ಬೇರೆ ಯಾವುದಕ್ಕೂ ನಾನು ಹೋಗ್ತಾ ಇರಲಿಲ್ಲ, ಆಯಿತಾ. ಸೊ ಇದನ್ನು ಜಸ್ಟ್ ಇವಾಗ ಸ್ಟಾರ್ಟ್ ಮಾಡಿ ಒಂದು 15 ಡೇಸ್ ಆಯಿತು ಫ್ರೆಂಡ್ಸ್. ನಾನು ಯಾವಾಗಲೂ ಹಂಗೆಲ್ಲ ನನ್ನ ಮೇಲೆ ಪ್ರಯೋಗ ಮಾಡೇ ಬೇರೆಯವ್ರಿಗೆ ಹೇಳೋದು. ಸೊ 15 ಡೇಸ್ ಆಯಿತು, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ಮಾರ್ನಿಂಗ್ ಒಂದು ಟೈಮ್ ಅಪ್ಲೈ ಮಾಡಿದ್ರೆ ಈವ್ನಿಂಗ್ವರೆಗೂ ನಿಮ್ಗೆ ಹಂಗೆ ಇರುತ್ತೆ. ಸೊ ಸಾಮಾನ್ಯವಾಗಿ ನೀವು ನೋಡಿರ್ತೀರಾ, ಯಾವ್ದಾರ ಒಂದು ಸನ್ಸ್ಕ್ರೀನ್ನ ನೀವು ಅಪ್ಲೈ ಮಾಡಿದಾಗ 2 ಅವರ್ಸ್ಗೊಂದ್ಸಲ ನಾವು ಹಾಕೊತಾ ಇರಬೇಕು, ಅಪ್ಲೈ ಮಾಡ್ತಾನೆ ಇರಬೇಕು. ಬಿಕಾಸ್ ಅದು ಅದ್ರದ್ದು ಒಂದು ಎಫೆಕ್ಟ್ ಕಳ್ಕೊತಾ ಬರುತ್ತೆ. ಬಟ್ ಇದು ತುಂಬ ಹೊತ್ತು ನಿಮ್ಗೆ ಹಂಗೆ ಇರುತ್ತೆ, ಒಂಥರ ರಿಫ್ರೆಶ್ಮೆಂಟ್ ಆಗಿ ಇರುತ್ತೆ. ಆಮೇಲೆ ಮುಖದಲ್ಲಿ ಒಂದು ಕ್ರೀಮ್ನ ಅಪ್ಲೈ ಮಾಡ್ದಂಗೆ ಇರುತ್ತೆ ಫ್ರೆಂಡ್ಸ್, ಆಯಿತಾ. ಸೊ ಯಾವುದು ಅಂತ ಟೈಮ್ ವೇಸ್ಟ್ ಮಾಡಲ್ಲ, ಹೇಳ್ತಾ ಇದ್ದೀನಿ ನೋಡಿ. ರಿನಿ ಅಂತ, ಆಯಿತಾ. ರಿನಿದು ಎವ್ರಿ ಡೇ ಫೇಸ್ ಬ್ರೈಟ್ ಸನ್ಸ್ಕ್ರೀನ್ 50 SPF ಅಂತ ಬರುತ್ತೆ, ಬ್ರಾಡ್ ಸ್ಪೆಕ್ಟ್ರಮ್ದು. ಮತ್ತು ಆಲ್ ಸ್ಕಿನ್ ಟೈಪ್ಗೆ ಇದು ಸೂಟಬಲ್ ಆಗಿದೆ ಫ್ರೆಂಡ್ಸ್, ಆಯಿತಾ. ಎಲ್ಲ ತರಹದ ಡ್ರೈ ಸ್ಕಿನ್ ಇರ್ಬೋದು, ನಾರ್ಮಲ್ ಸ್ಕಿನ್ ಇರ್ಬೋದು, ಆಯಿಲಿ ಸ್ಕಿನ್ ಇರ್ಬೋದು. ಫ್ರೆಂಡ್ಸ್, ನಂದು ಇನ್ನೊಂದು ಜಸ್ಟ್ ರಿಕ್ವೆಸ್ಟ್, ನಾನು ವೀಡಿಯೋ ಮಾಡುವಾಗ ಒಂದು ಸ್ವಲ್ಪ ಲೆಂತಿ ಆಗಿಬಿಡುತ್ತೆ. ಸೊ ಪ್ಲೀಸ್ ಡೋಂಟ್ ಮೈಂಡ್. ಯಾಕೆ ಅಂದರೆ ನಾನು ಫುಲ್ಲು ಡೀಟೇಲಾಗಿ ಹೇಳ್ಬೇಕಾಗಿರುತ್ತೆ ಇದ್ರ ಬಗ್ಗೆ. ಜಸ್ಟ್ ಅದು ಸ್ವಲ್ಪ ಹೇಳಿದ್ರೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಾಗಲ್ಲ ನಿಮ್ಗೆ, ಅದಕ್ಕೋಸ್ಕರ. ಸೊ ತುಂಬ ಅಂದ್ಕೊತೀನಿ ಒಂದು 3 ನಿಮಿಷದಲ್ಲಿ ಮುಗಿಸೋಣ ಅಂತ, ಬಟ್ ಆಗಲ್ಲ ನನ್ನ ಕೈಲಿ ಮಾಡೋಕ್ಕೆ, ಆಯಿತಾ. ಸೊ ಎಲ್ಲ ಕರೆಕ್ಟಾಗಿ ಹೇಳಿದ್ರೇ ನಿಮ್ಗೆ ಗೊತ್ತಾಗೋದು. ಸೊ ಓಕೆನಾ ಫ್ರೆಂಡ್ಸ್. ಸೊ ರಿನಿ ಅಂತ ಬರುತ್ತೆ. ಸೊ ಇದು ಲಾಸ್ಟಲ್ಲಿ ನಾನು ಕೆಳಗಡೆ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ಯಾವುದೇ ಒಂದು ಪ್ರಮೋಷನ್ನ ಮಾಡ್ತಾ ಇಲ್ಲ ನಾನು. ನನಗೇನು ಗೊತ್ತಾ, ನನಗೇನಾರ ಒಂದು ಚೆನ್ನಾಗಿ ನನಗೆ ಸೂಟ್ ಆದರೆ ನನಗೆ ಬೇರೆಯವ್ರಿಗೆ ಅದನ್ನು ಹೇಳ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ, ಆಯಿತಾ. ಬಿಕಾಸ್ ಯಾಕೆ ಅಂದರೆ, ಬೇರೆಯವ್ರೂ ಅದು ಮಾಡಿ ಅವರೂ ಯೂಸ್ ಮಾಡಿ ಅವ್ರಿಗೂ ಒಂದು ಸ್ವಲ್ಪ ಯೂಸ್ ಆಗಲಿ ಅಂತ. ಆಮೇಲೆ ಏನು ಗೊತ್ತಾ, ಇದನ್ನು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರುವ ಕಲೆಗಳು ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಹುಡುಗಿರು ಇಬ್ಬರೂ ಯೂಸ್ ಮಾಡಿ. ಯಾಕೆ ಗೊತ್ತಾ, ಹೊರಗಡೆ ನಾವು ಸನ್ ಎಕ್ಸ್ಪ್ಲೋಜರ್ ಮಾಡಿದಾಗ ಏನಾಗುತ್ತೆ ಅಂದರೆ, ಏನೇ ಒಂದು ನಾವು ಹೊರಗಡೆ ಒಂದು ಸ್ವಲ್ಪ ನೆರಳು ಥರ ಇದ್ದು ಹೋದ್ರೂ ನಿಮಗೆ ಅದ್ರದ್ದು ಎಫೆಕ್ಟ್ ಬಿದ್ದೇ ಬೀಳುತ್ತೆ. ಕಪ್ಪು ಚುಕ್ಕಿಗಳ ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಡೇಸಲ್ಲೇ ನೀವು ತಡಿಬೇಕು, ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಪಿಗ್ಮೆಂಟೇಷನ್ ಥರ ಎಲ್ಲ ಫುಲ್ ಕವರ್ ಆಗ್ತಾ ಬಂದುಬಿಡುತ್ತೆ. ಸೊ ಒಂದು ಸ್ಟಮಕ್ನ ನೀಟಾಗಿ ಇಟ್ಕೊಂಡಿರಬೇಕು, ಮತ್ತು ಸ್ಟ್ರೆಸ್ ತೊಗೋಬಾರ್ದು, ಪ್ಲಸ್ ನಮ್ಮದು ಫುಡ್ ಹ್ಯಾಬಿಟು ಚೆನ್ನಾಗಿರಬೇಕು. ಅದ್ರ ಜೊತೆಗೆ ನಾವು ಸನ್ಸ್ಕ್ರೀನು ಅಪ್ಲೈ ಮಾಡಬೇಕು. ಈ 4 ಕಾಂಬಿನೇಷನ್ ಇದ್ದಾಗ ಮಾತ್ರ ನಿಮಗೆ ಚೆನ್ನಾಗಿ ನಿಮ್ಮದು ಸ್ಕಿನ್ನು ಚೆನ್ನಾಗಿ ಗ್ಲೋ ಆಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಬನ್ನಿ ಇವಾಗ ಪಿಗ್ಮೆಂಟೇಷನ್ ಹೇಳ್ತೀನಿ. ಸೊ ಇವಾಗ ಬನ್ನಿ ಫ್ರೆಂಡ್ಸ್, ಪಿಗ್ಮೆಂಟೇಷನಿಂದ ತುಂಬ ಜನ ಅವರು ಸಫರ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಎಲ್ಲರಿಗೂ ಗೊತ್ತು, ಜಾಕಾಯಿನ ಹರಿಬೇಕು, ಗಂಧದ ಥರ ತಗೋಬೇಕು, ಮತ್ತು ಹಸಿ ಹಾಲನ್ನ ಹಾಕಬೇಕು ಅಂತ. ಸೊ ತುಂಬ ಜನಕ್ಕೆ ಪೇಷನ್ಸೇ ಇರಲ್ಲ. ಬೆಳಗ್ಗೆ ಎದ್ದು ಅವ್ರದ್ದು ದಿನಚರಿ ಕೆಲಸಗಳಲ್ಲಿ ಮಾಡುವಾಗ ಯಾರಪ್ಪ ಇದನ್ನು ಹರ್ಕೊಂಡು ಕುತ್ಕೊಂಡು ಹಚ್ಕೋತಾರೆ ಅಂತ ಎಲ್ಲರಿಗೂ ಇರುತ್ತಲ್ವ. ಸೊ ಅದಕ್ಕೋಸ್ಕರ ನಿಮಗೆ ಒಂದು ಹೊಸ ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇದು ನಟ್ಮೇಗ್ ಅಂದರೆ
ಜಾಕಾಯ್ದೆ ಪೌಡರೇ ಬಂದ್ಬಿಟ್ಟಿದೆ ಈಗ ಆಯಿತಾ. ಮಾರ್ಕೆಟಲ್ಲಿ ಈಸಿಯಾಗಿ ಹೇಗೆ ನಮಗೆ ಚಕ್ಕೆ ಪೌಡರ್ ಸಿಗುತ್ತೋ ಅದೇ ಥರ ಜಾಕಾಯ್ದು ನಟ್ಮೆಗ್ದು ಸಿಗುತ್ತೆ. ಸೊ ಈ ಒಂದು ಪೌಡರ್ ತುಂಬ ಈಸಿ ಅಲ್ವಾ. ಸೊ ಬೆಳಗ್ಗೆ ಹೆಂಗಿದ್ರು ಹಾಲು ಕಾಯಿಸ್ತೀರಾ, ಹಾಲು ಕಾಯಿಸುವಾಗ ಒಂದು ಬೌಲಲ್ಲಿ ಈ ಥರ ತೆಗೆದಿಟ್ಕೊಂಬಿಡಿ. ಹಸಿ ಹಾಲೇ ಬೇಕಾಗುತ್ತೆ. ಹಸಿ ಹಾಲನ್ನ ಯಾಕೆ ಸ್ಪೆಸಿಫೈ ಮಾಡಿರೋದು ಅಂದರೆ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ ಇದರಲ್ಲಿ, ಹಾಲಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಸೊ ಆ ಒಂದು ಹಸಿ ಹಾಲಲ್ಲಿ ತುಂಬ ಯಥೇಚ್ಛವಾದ ಪೋಷಕಾಂಶಗಳಿರುತ್ತೆ ಫ್ರೆಂಡ್ಸ್. ಯಾವಾಗ ನಾವು ಕಾಯಿಸ್ಬಿಡ್ತೀವೋ ಅದ್ರ ಸತ್ವನೆಲ್ಲ ಕಳ್ಕೊಳ್ಳುತ್ತೆ. ಆ ಒಂದು ಹಸಿ ಹಾಲು ಡಾರ್ಕ್ ಸ್ಪಾಟ್ಸು ರೆಡ್ಯೂಸ್ ಆಗೋದಕ್ಕೆ, ಪಿಗ್ಮೆಂಟೇಷನ್ ಹೋಗೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಇದರಲ್ಲಿ ಹೇಳೋದು ಹಸಿ ಹಾಲನ್ನೇ ಬಳಸಿ ಅಂತ ಆಯಿತಾ. ಸೊ ಇದಕ್ಕೆ ಒಂದು ಸ್ವಲ್ಪ ಜಾಕಾಯಿನ ಮಿಕ್ಸ್ ಮಾಡಿಬಿಟ್ಟು ಎಲ್ಲೆಲ್ಲಿ ಪ್ಯಾಚ್ಗಳಿಗೆ ನಿಮಗೆ ಕಾಣಿಸುತ್ತೋ ಮೂಗ್ ಮೇಲೆ ಆಗಿರ್ಬೋದು, ಸೈಡ್ಸ್ ಆಗಿರ್ಬೋದು, ಸೊ ಅದೆಲ್ಲ ಅಪ್ಲೈ ಮಾಡ್ಕೊತಾ ಬನ್ನಿ. ತುಂಬ ಈಸಿ ಮೆಥಡು ಇದು. ಒಂದು ಈ ಥರದೊಂದು ಬಾಟಲ್ ತೆಗೆದಿಟ್ಕೊಳ್ಳಿ. ಮತ್ತು ಎಲ್ಲ ಇಡೀ ಮುಖ ಹಾಕ್ಬೇಕಾ? ಬೇಡ. ಇಡೀ ಮುಖ ಯಾಕೆ ಹಾಕ್ತೀರಾ? ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಕಾಣಿಸುತ್ತೆ, ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಕಾಣಿಸುತ್ತೆ, ಎಲ್ಲೆಲ್ಲಿ ಪಿಂಪಲ್ಸ್ ಆಗ್ಬಿಟ್ಟು ಮಾರ್ಕ್ಸ್ಗಳಿದೆ, ಸೊ ಅದಕ್ಕೆಲ್ಲ ಹಾಕೊಂಡ್ಬಂದ್ರೆ ಕ್ಲಿಯರ್ ಸ್ಕಿನ್ ಆಗ್ತಾ ಬರುತ್ತೆ. ನೀವು ಜಸ್ಟ್ 1 ತಿಂಗಳು 2 ತಿಂಗಳು ಮಾಡಿ ನಿಮಗೆ ಗೊತ್ತಿಲ್ಲದೆ ಇರೋಂಗೆ ಕಡಿಮೆ ಆಗ್ತಾ ಬರುತ್ತೆ. ತುಂಬ ಜನಕ್ಕೆ ಯಾಕೆ ಕಡಿಮೆ ಆಗಲ್ಲ ಅಂದರೆ ಅವ್ರು ಹೇಳ್ಕೊತಾನೆ ಇರ್ತಾರೆ, ಅಯ್ಯೋ ನನ್ನ ಮುಖದಲ್ಲಿ ಬರೀ ಪಿಗ್ಮೆಂಟೇಷನ್ ಜಾಸ್ತಿ ಆಗೋಗಿದೆ, ಡಾರ್ಕ್ ಸ್ಪಾಟ್ಸ್ ಜಾಸ್ತಿ ಆಗಿದೆ ಅಂದರೆ ನಿಮ್ಮ ಸಬ್ ಮೈಂಡ್ ಹಂಗೆ ತಗೊಳುತ್ತೆ, ಕ್ಯಾಚ್ ಮಾಡುತ್ತೆ. ಸೊ ನೀವು ಹೆಂಗೆ ಹೇಳ್ಕೋಬೇಕು, ನಾನು ನಿಮ್ಗೆ ಅವತ್ತೇ ಹೇಳ್ಕೊಟ್ನಲ್ಲ ಮಿರರ್ ಟೆಕ್ನಿಕ್ಕು. ಸೊ ನೀವು ಹೇಗೆ ಹೇಳ್ಕೋಬೇಕು ಅಂದರೆ ನನ್ನ ಮುಖದಲ್ಲಿ ಪಿಗ್ಮೆಂಟೇಷನ್ ಇಲ್ಲ, ನನ್ನ ಮುಖ ಫುಲ್ ಕ್ಲಿಯರ್ ಆಗಿದೆ, ನನ್ನ ಮುಖದಲ್ಲಿ ಯಾವುದೇ ಒಂದು ಡಾರ್ಕ್ ಸ್ಪಾಟ್ಸ್ ಇಲ್ಲ. ಯಾವಾಗ ಬನ್ನಿ ನೀವು ಆಯಿತಾ, ಅದಾಗೆ ಅದು ಹೀಲ್ ಆಗ್ತಾ ಬರುತ್ತೆ ಫ್ರೆಂಡ್ಸ್. ಸೊ ಇನ್ನೊಂದು ಮೆಥಡ್ ಇದೆ, ಹೇಳ್ಕೊಡ್ತೀನಿ ಬನ್ನಿ ಈಗ. ಸೊ ಇನ್ನೊಂದು ನಿಮಗೆ ಪಿಗ್ಮೆಂಟೇಷನ್ ಕಡಿಮೆ ಮಾಡೋದಕ್ಕೆ, ಡಾರ್ಕ್ ಸ್ಪಾಟ್ಸ್ ಕಡಿಮೆ ಮಾಡೋದಕ್ಕೆ, ಮತ್ತು ಪಿಂಪಲ್ಸ್ ಆಗಿರುವಂತಹ ಮಾರ್ಕ್ಸ್ ಎಲ್ಲ ಹೋಗೋದಕ್ಕೆ ಒಂದು ರೆಮಿಡಿ ಇದೆ. ಸೊ ಅದು ಯಾವ ಥರ ಅಂದರೆ ಹರಳೆಣ್ಣೆ ಬೇಕಾಗುತ್ತೆ, ಕ್ಯಾಸ್ಟರ್ ಆಯಿಲ್. ಸೊ ನಾನು ನಿಮಗೆ ಯಾವತ್ತೇ ತೋರಿಸಿದ್ನಲ್ಲ, ಕೋಲ್ಡ್ ಪ್ರೆಸ್ಡ್ ಇದು ಕ್ಯಾಸ್ಟರ್ ಆಯಿಲ್, ನಾಟ್ ಕೋಕೋನಟ್ ಆಯಿಲ್. ಓಕೆ, ಸೊ ಕ್ಯಾಸ್ಟರ್ ಆಯಿಲ್ ಬೇಕಾಗುತ್ತೆ, ಅಂದರೆ ಹರಳೆಣ್ಣೆ ಬೇಕಾಗುತ್ತೆ. ಸೊ ಏನು ಅಂದರೆ ಕೋಲ್ಡ್ ಪ್ರೆಸ್ಡ್ದೇ ತೊಗೋಬೇಕು, ಆವಾಗಲೇ ಅದು ಪ್ಯೂರ್ ಇರೋದು. ಸೊ ಅದನ್ನು ಒಂದು ಸ್ವಲ್ಪ ತೊಗೊಳ್ಳಿ. ಸೊ ನಾನು ನಿಮಗೆ ತೋರಿಸ್ಬಿಡ್ತೀನಿ ರೀ ಹೆಂಗೆ ಮಾಡೋದು ಅಂತ. ಸೊ ಒಂದು ಸ್ವಲ್ಪ ಬೇಕಾಗುತ್ತೆ ಫ್ರೆಂಡ್ಸ್ ಆಯಿತಾ, ಒಂದು 1/4 ಚಮಚಕ್ಕಿಂತ ಕಡಿಮೆ ಅಂದ್ಕೊಳ್ಳಿ. ಎಲ್ಲೆಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಇದೆ, ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ, ಎಲ್ಲೆಲ್ಲಿ ಪಿಂಪಲ್ಸ್ ಮಾರ್ಕ್ಸ್ ಆಗಿದೆ, ಅದಕ್ಕೆ ಮಾತ್ರ ಯೂಸ್ ಮಾಡಿ. ಮತ್ತು ಲೆಮನ್ ಬಗ್ಗೆ ಹೇಳಬೇಕು. ಇದು ಹರಳೆಣ್ಣೆ ಏನು ಮಾಡುತ್ತೆ ಅಂದರೆ ಡೀಪಾಗಿ ಹೋಗ್ಬಿಟ್ಟು ನಿಮ್ಮ ಒಂದು ಕಲೆಗಳನ್ನ ಹೀಲ್ ಮಾಡೋದಕ್ಕೆ ಅದು ಸ್ಟಾರ್ಟ್ ಮಾಡುತ್ತೆ. ಮತ್ತು ನಿಮ್ಮದೊಂದು ಪಿಗ್ಮೆಂಟೇಷನ್ದು ಏನೊಂದು ಅದು ಮೆಡಿಸನ್ ಥರ ಇದು ವರ್ಕ್ ಮಾಡುತ್ತೆ. ಹರಳೆಣ್ಣೆ ತುಂಬಾ ಅದರಲ್ಲಿ ಪಿಗ್ಮೆಂಟೇಷನ್ ಹೋಗ್ಸೋದಕ್ಕೆ ತುಂಬ ಒಳ್ಳೆಯದು. ಬಟ್ ಯಾವುದ್ಯಾವುದೋ ನೀವು ಹಾಕ್ಬಾರ್ದು, ಅದಕ್ಕೆ ಹೇಳಿದ್ದು ನಾನು. ನೀವು ಯಾವುದೋ ಒಂದು ಅಂಗಡಿಲಿ ಸಿಗುತ್ತೆ, ಕಮ್ಮಿ ಕ್ವಾಲಿಟಿ ತೊಗೊಂಬಿಟ್ಟು ಅಪ್ಲೈ ಮಾಡಿಬಿಟ್ರೆ ಮುಖ ಇನ್ನೂ ಹಾಳಾಗ್ಬಿಡುತ್ತೆ, ಕಪ್ ಸುತ್ಕೊಳ್ಳುತ್ತೆ. ಯಾವಾಗ ನೀವು ಕೋಲ್ಡ್ ಪ್ರೆಸ್ಡ್ ತೊಗೋತೀರೋ ಅದರಲ್ಲಿ ಪ್ಯೂರಿಟಿ ತುಂಬ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಿಮ್ಮ ಮುಖ ಚೆನ್ನಾಗಿ ಗ್ಲೋ ಬರೋದಕ್ಕೆ ಸಾಧ್ಯ ಆಗುತ್ತೆ ಆಯಿತಾ. ಸೊ ಇದನ್ನು ತೊಗೊಳ್ಳಿ. ಮತ್ತು ಲೆಮೆನ್ದು ತುಂಬ ಜನ ನಾನು ನೋಡಿದೆ, ನಮಗೆ ಅಲರ್ಜಿ ಇದೆ ಮ್ಯಾಮ್, ನಮ್ಗಾಗಲ್ಲ ಅಂತೀರಾ. ಬಟ್ ಹೇಳಕ್ಕೆ ಒಂದು ಇಷ್ಟಪಡ್ತೀನಿ, ಲೆಮನ್ನಲ್ಲಿ ಏನು ಗೊತ್ತಾ, ಯಾವಾಗ್ಲೂ ಡೈರೆಕ್ಟ್ ಅಪ್ಲಿಕೇಶನ್ ಮಾಡಿದಾಗ ಮಾತ್ರ ಹಾರ್ಮ್ಫುಲ್ ಆಗಿರುತ್ತೆ. ಬಟ್ ಈ ಥರ ಯಾವ್ದಾರ ಮಿಕ್ಸಿಂಗ್ ಮಾಡಿಬಿಟ್ಟು ನೀವು ಮಾಡಿದಾಗ ಯಾವುದೇ ಒಂದು ಹಾರ್ಮ್ಫುಲ್ ಆಗಲ್ಲ, ತೊಂದರೆ ಆಗಲ್ಲ ಮುಖಕ್ಕೆ. ತೀರಾ ನಿಮ್ಮದು ಸೆನ್ಸಿಟಿವ್ ಸ್ಕಿನ್ ಅಂದರೆ ಅರ್ಧ ಹೋಳು ಏನಕ್ಕೆ ಹಾಕ್ತೀರಾ, ಒಂದು 2-3 ಡ್ರಾಪ್ಸ್ ಹಾಕ್ಬಿಡಿ ಎಲ್ಲ. ಅಂದರೆ ಒಂದು 2-3 ಡ್ರಾಪ್ಸ್ ಹಾಕ್ಬಿಟ್ಟು ಬಿಟ್ಬಿಡಿ ಅಷ್ಟೇ. ಸೊ ನೋಡಿ, ನಾನು ಜಾಸ್ತಿ ಏನು ಹಾಕ್ತಾಯಿಲ್ಲ, ಒಂದು 2-3 ಡ್ರಾಪ್ಸ್ ಹಾಕ್ತಾಯಿದ್ದೀನಿ. ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಲೆಮನಲ್ಲಿ ನಮಗೆ ವಿಟಮಿನ್ ಸಿ ಇರುತ್ತೆ, ವೈಟಮಿನ್ ಸಿ. ಸೊ ಅದು ಕಪ್ಪು ಕಲೆಗಳು ಹೋಗೋದಕ್ಕೆ ನಿಮಗೆ ಗೊತ್ತಾ, ಗಾರ್ನಿಯರಲ್ಲೂ ವೈಟಮಿನ್ ಸಿ, ಈಗ ಕಿತ್ಲೆ ಹಣ್ಣು ಚಿತ್ರ ಹಾಕಿರ್ತಾರೆ, ಲೆಮನ್ದು ಚಿತ್ರ ಹಾಕಿರ್ತಾರೆ. ಸೊ ನಿಮ್ಗೆ ಎಷ್ಟು ಜನ ಅದ್ರ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡಿದ್ದೀರಾ ಹೇಳಿ? ನೀವು ನೋಡಿ ಬೇಕಾದ್ರೆ ಬ್ಯೂಟಿದು ಯಾವುದೇ ಒಂದು ಪ್ರಾಡಕ್ಟ್ಸ್ನ ತೊಗೊಂಡಾಗ ಎಲ್ಲರೂ ಒಂದು ಕಿತ್ಲೆ ಹಣ್ಣಿನ ಫೋಟೋ ಹಾಕಿರ್ತಾರೆ, ನಿಂಬೆ ಹಣ್ಣಿಂದು ಫೋಟೋ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ ಅಂದರೆ ವೈಟಮಿನ್ ಸಿ ತುಂಬ ಹೇರಳವಾಗಿ ಅದರಲ್ಲಿರುತ್ತೆ. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಅದಕ್ಕೋಸ್ಕರ ಲೆಮನ್ನ ಯೂಸ್ ಮಾಡಿ, ಏನೂ ಆಗಲ್ಲ. ನಿಮ್ಮದೊಂದು ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿರ್ತೀರ, ಅದರಿಂದ ನಮ್ಮ ಸ್ಕಿನ್ ಹಾಳಾಗ್ಬಿಡುತ್ತೆ ಅಂತ. ನಂದು ಸೆನ್ಸಿಟಿವ್ ಸ್ಕಿನ್ನು, ನಾನು ಅಪ್ಲೈ ಮಾಡ್ತೀನಿ, ಬಟ್ ಏನೂ ಆಗಲ್ಲ ಅಲ್ವಾ. ಸೊ ಆ ಥರ ಅದನ್ನು ಹೇಳಿದ್ದು ಬನ್ನಿ. ಸೊ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ನ ನಾನು ತಗೋತಾ ಇದ್ದೀನಿ. ಅದು ಯಾವುದು ಅಂದರೆ ಫ್ರೆಂಡ್ಸ್, ಕಾಫಿ ಪೌಡರ್ ಬೇಕಾಗುತ್ತೆ. ನೋಡಿ, ಯಾವುದು ಬೇಕಾದ್ರೆ ತೊಗೋಬೋದು, ಎನಿ ಬ್ರ್ಯಾಂಡು. ನೆಸ್ಕೆಫೆರ ತೊಗೊಳ್ಳಿ, ಸನ್ರೈಸರ ತೊಗೊಳ್ಳಿ, ಇಲ್ಲ ನಿಮ್ಮ ಮನೇಲಿ ಯಾವ ಒಂದು ಕಾಫಿ ಪೌಡರ್ ಇದೆಯೋ ಅದನ್ನೇ ತೊಗೊಳ್ಳಿ. ಇದು ಒಂದು ಸ್ವಲ್ಪ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೋಡಿ, ಜಸ್ಟ್ ಮಿಕ್ಸ್ ಮಾಡೋಕ್ಕೋಸ್ಕರ ನಾನು ತೊಗೋತಾ ಇದ್ದೀನಿ. ಸೊ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಎಲ್ಲೆಲ್ಲಿ ನಿಮಗೆ ಕಾಣಿಸುತ್ತೆ ಅಲ್ಲಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಆಯಿತಾ. ಸೊ ಈ ಥರ ಜಾಸ್ತಿನೂ ಅಂದರೆ ಎಲ್ಲೆಲ್ಲಿ ಕಾಣಿಸುತ್ತೆ ಅಲ್ಲಿ ಮಾತ್ರ ಹಾಕೊಳ್ಳಿ, ಎಲ್ಲ ಕಡೆ ಹಾಕೋಬೇಕು ಅಂತ ಏನಿಲ್ಲ ಆಯಿತಾ. ಇಡೀ ಮುಖ ಹಾಕೊಂಡು ಕೂರಬೇಕು ಅಂತ ಏನಿಲ್ಲ. ಸೊ ಜಸ್ಟ್ ಎಲ್ಲೆಲ್ಲಿ ನಿಮಗೆ ಮಾರ್ಕ್ಸ್ ಇದೆ, ಪಿಗ್ಮೆಂಟೇಷನ್ ಇದೆ, ಸೊ ಅಂಥ ಕಡೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬಿಡಿ, ಏನೂ ಆಗಲ್ಲ, ಪ್ರಾಬ್ಲಮೇ ಇಲ್ಲ ಆಯಿತಾ. ಅರ್ಧ ಗಂಟೆ ಹಾಕ್ಬಿಟ್ಟು ಆಮೇಲೆ ನೀವು ತಣ್ಣೀರಲ್ಲಿ ಮುಖ ತೊಳಿರಿ. ಈ ಥರ ನೀವು ರೆಗ್ಯುಲರ್ ಆಗಿ ಮಾಡ್ಕೊಂಬನ್ನಿ, ಡೈಲಿ ಮಾಡ್ಬೋದು. ಯಾವುದೇ ಒಂದು ಹಿಟ್ಟು ಸೇರಿಸಿಲ್ಲ ನಾವು ಇದರಲ್ಲಿ. ಏನಾಗುತ್ತೆ ಗೊತ್ತಾ, ಸ್ಯಾಂಡಲ್ ಪೌಡರ್ ಆಗಿರ್ಬೋದು, ಬೇರೆ ಬೇರೆ ಹಿಟ್ಟುಗಳನ್ನ ಹಾಕಿದಾಗ ನಮ್ಮ ಸ್ಕಿನ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಅಂದರೆ
ವೀಕ್ಲಿ 2 ಡೇಸ್ ಮಾತ್ರ ಎಲ್ಲರೂ ಹೇಳೋದು, ಸಜೆಸ್ಟ್ ಮಾಡೋದು. ಸೊ ಅದಕ್ಕೆ ನಾನು ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಯಾವ ಒಂದು ಫೇಸ್ ಪ್ಯಾಕ್ಸ್ನ ನೀವು ಯೂಸ್ ಮಾಡ್ತೀರಿ ವೀಕ್ಲಿ ಟ್ವೈಸ್ ಮಾತ್ರ ಮಾಡಿ, ಇಲ್ಲ ಥ್ರೈಸ್ ಮಾಡಿ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ, ಸ್ಕಿನ್ನು ಡ್ರೈ ಆಗಿಬಿಡುತ್ತೆ. ಸೊ ಈ ಥರ ಒಂದು ಮೆಥಡು ಡೈಲಿ ಮಾಡೋರು ಏನೂ ಆಗಲ್ಲ ನಿಮಗೆ, ಅದಕ್ಕೆ ಹೇಳ್ತಾ ಇರೋದು ಆಯಿತಾ. ಸೊ ನಿಮಗೆ ಕಲೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಫ್ರೆಂಡ್ಸ್, ಈ ಥರ ಒಂದು ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ನಾನು 3 ತೋರಿಸ್ಬಿಟ್ಟಿದ್ದೀನಿ. ಯಾವ ಒಂದು ಬೆಸ್ಟ್ ಸನ್ಸ್ಕ್ರೀನ್ದು ನಾವು ಅಪ್ಲೈ ಮಾಡಬೇಕು. ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ನೀವು ಅಪ್ಲೈ ಮಾಡಲೇಬೇಕು ಆಫ್ಟರ್ 20 ಇಯರ್ಸ್ ಆದಮೇಲೆ. ಬಿಕಾಸ್ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ನು ಹೊರಗಡೆ ಸೂರ್ಯನ ಬಿಸಿಲಿಗೆ ಹೋದಾಗ ತುಂಬ ಸೆನ್ಸಿಟಿವ್ ಆಗಿ ವರ್ಕ್ ಮಾಡುತ್ತೆ. ಅಂದರೆ ಬೇಗ ಪ್ಯಾಚಸ್ ಆಗೋದಿರ್ಬೋದು, ಮುಖದಲ್ಲಿ ಕಲೆಗಳು ಬರೋದಿರ್ಬೋದು, ಪಿಗ್ಮೆಂಟೇಷನ್ ಆಗೋದಿರ್ಬೋದು, ಚಾನ್ಸಸ್ ಜಾಸ್ತಿ. ಈವನ್ ಹುಡುಗರುಗಳಿಗೂ ಆಗುತ್ತೆ ಗೊತ್ತಾ, ನೀವು ನೋಡಿರ್ತೀರಾ ಅನ್ಈವನ್ ಟೋನ್ ಅಂತ. ತುಂಬ ಜನ ಹೊರಗಡೆ ಹುಡುಗರುಗಳೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ, ಮುಖ ಎಲ್ಲ ಕಪ್ ಸುತ್ಕೊಂಡಂಗೆ ಆಗಿರುತ್ತೆ. ಸೊ ಈ ಥರದ್ದು ಮಾಡ್ಕೊಳ್ಳಿ. ಬೆಸ್ಟ್ ರೆಮಿಡಿ ನಟ್ ಮೇಗ್ದೊಂದು ಪೌಡರ್ ತಗೊಳ್ಳಿ, ಹಸಿ ಹಾಲನ್ನ ನೀವು ಕಾಯ್ಸೋಕ್ಕೆ ಮುಂಚೆ ಒಂದು ಚಿಕ್ಕ ಬೌಲ್ ತಗೊಳ್ಳಿ, ಅದರಲ್ಲಿ ಹಾಕ್ಬಿಟ್ಟು ಆಮೇಲೆ ಕಾಯಿಸ್ಕೊಳ್ಳಿ. ಸೊ ಇಷ್ಟು ಈಸಿ ಮೆಥಡ್ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಆರಾಮಾಗಿ ನೀವೇನು ಗೊತ್ತಾ, ಹಾಲು ಕಾಯಿಸುವಾಗೆ ಮುಖಕ್ಕೆ ಅಪ್ಲೈ ಮಾಡಿ, ಆಮೇಲೆ ಮುಖ ತೊಳಿರಿ, ಫೇಸ್ ವಾಶ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನಂಗೆ ತುಂಬ ಖುಷಿ ಆಯಿತು. ಸುಷ್ಮಾ ಅನ್ನೋರು ಅಂದ್ಕೊಳ್ತೀನಿ, ಸುಷ್ಮಾ ಅನ್ನೋರು ನಂಗೊಂದು ಅಂದರೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ಮ್ಯಾನಿಫೆಸ್ಟೇಷನ್ದು, ಅದೇ ಇದ್ರ ಹಿಂದಿನ ಬ್ಲಾಗಲ್ಲಿ. ಸೊ ಅವ್ರು ಏನಂದಿದ್ರು ಅಂದರೆ, ನೀವು ಒಂದೊಂದು ಥರ ಯಾವಾಗಲೂ ಬೇರೆ ಬೇರೆ ಹೇಳ್ಕೊಂಡು ಹೋಗ್ತಾರೆ, ನಾವು ಹೇಗೆ ಮಾಡೋದು ಒಂದರಲ್ಲೇ ನಾವು ಒಂದನ್ನು ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ. ಸೊ ನಾನು ಏನು ಹೇಳಿದ್ದೆ ಅಂದರೆ, ನೀವು ಡೈಲಿ ಒಂದೇ ಥರ ಊಟ ಮಾಡ್ತೀರಾ, ಬೇರೆ ಬೇರೆ ಥರ ತಿನ್ನಲ್ವಾ ಅಂತ ಅಲ್ವಾ. ಸೊ ನಾವು ಯಾವಾಗಲೂ ಒಂದೇ ಇದರಲ್ಲಿದ್ದರೆ ನಮ್ಗೆ ಬೋರ್ ಆಗ್ತೀವಲ್ವಾ. ಸೊ ನೋಡಿ, ನಾವು ಜಾಸ್ತಿ ನಾವು ಚಿತ್ರಾನ್ನನೇ ತಿನ್ಕೊಂಡು ಕೂತಿದ್ರೆ ಬೇಜಾರಾಗ್ಬಿಡುತ್ತೆ. ಅವಾಗ ಅನ್ಸುತ್ತೆ, ಅಯ್ಯೋ ನಾವು ಚಪಾತಿ ತಿನ್ನಬಾರ್ದಾ, ಬೇರೆ ಏನಾರು ತಿನ್ನಬಾರ್ದಾ ಅಂತ ಅಲ್ವಾ. ಸೊ ಅದೇ ಥರ ಯಾವಾಗ ನೀವು ಮ್ಯಾನಿಫೆಸ್ಟೇಷನಲ್ಲಿ ಬೇರೆ ಬೇರೆ ಮೆಥಡ್ಸ್ನ ಯೂಸ್ ಮಾಡ್ತಿರೋ, ಮಂತ್ರಸಲ್ಲೂ ಹೇಳೋದು ನಾನು ಅದೇನೆ. ಈಗ ನಾನು ಜಸ್ಟ್ ಓಂ ನಮಃ ಶಿವಾಯನೇ ಮಾಡಲ್ಲ ಫ್ರೆಂಡ್ಸ್, ಅದ್ರ ಜೊತೆ ಬೇರೆ ಬೇರೆ ಮಂತ್ರನೂ ಮಾಡ್ತೀನಿ. ನಾನು ಶ್ರೀಮ್ ಅನ್ನೋದು ಮಾಡ್ತೀನಿ, ರಾಧೆ ರಾಧೆ ಅನ್ನೋದು ಮಾಡ್ತೀನಿ. ಸೊ ಬೇರೆ ಬೇರೆ ಮಂತ್ರಗಳನ್ನೆಲ್ಲ ನಾನು ಜಪ ಮಾಡ್ತಾ ಇರ್ತೀನಿ. ಸೊ ಏನು ಗೊತ್ತಾ, ಯಾವ್ದಾರ ಒಂದು ನಮಗೆ ಕ್ಲಿಕ್ ಆಗಿರುತ್ತೆ. ಏನು ಗೊತ್ತಾ, ಎಲ್ಲ ದೇವ್ರದ್ದು ಆಶೀರ್ವಾದ ಸೇರಿಕೊಂಡಾಗಲೇ ನಿಮಗೆ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನಿಮಗೆ ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಸುಷ್ಮಾ ನನಗೆ ಸಪೋರ್ಟ್ ಮಾಡಿದ್ರಿ. ಸೊ ನನಗೆ ತುಂಬ ಖುಷಿ ಆಯಿತು. ಸೊ ನನಗೆ ಎಷ್ಟೊಂದು ಜನ ಲೇಡೀಸ್ ಫ್ಯಾನ್ಸ್ ಆಗಿದ್ದಾರೆ, ಮತ್ತು ಹುಡುಗರು ಅಷ್ಟೇ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಏನು ಗೊತ್ತಾ ಫ್ರೆಂಡ್ಸ್, ಒಂದೊಂದ್ಸಲ ಟೈಮ್ ಸಿಗಲ್ಲ ನನಗೆ, ಡೈಲಿ ವಿಡಿಯೋ ಮಾಡೋಕ್ಕೆ ತುಂಬ ಆಸೆ ನನಗೆ. ಬಟ್ ಒಂದೊಂದ್ಸಲ ನಂದು ಇವೆಂಟ್ಸ್ ಎಲ್ಲ ಇರೋದ್ರಿಂದ ನಂಗೆ ಟೈಮ್ ಸಿಗಲ್ಲ. ಸೊ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ಅಂತ ಅಂದ್ಕೊಳ್ತೀನಿ. ಆಯಿತಾ ಫ್ರೆಂಡ್ಸ್? ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿ ಫ್ರೆಂಡ್ಸ್, ಇದೆ ರಿನಿ ಅಂತ ಎವ್ರಿ ಡೇ ಫೇಸ್ ಬ್ರೈಟ್ ಸನ್ಸ್ಕ್ರೀನ್ 50 SPF ಅಂತ, ಆಯಿತಾ. ಅದನ್ನೇ ತಗೊಳ್ಳಿ, ಅವಾಗ ಎಲ್ಲರಿಗೂ ಸೂಟಬಲ್ ಆಗಿರುತ್ತೆ. 20 ವರ್ಷ 23 ವರ್ಷ ಆದ ತಕ್ಷಣ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬೇರೆಯವರೆಲ್ಲ ಚಿಕ್ಕ ಏಜು, ಒಂದು 18 ಇಯರ್ಸ್ ಇರೋರೆಲ್ಲ 23 SPF ಸಾಕಾಗುತ್ತೆ. 20 ವರ್ಷದ ಮೇಲಿರೋರು ಒಂದು 40 ಇಲ್ಲ 50 ಮಾಡಿದ್ರೆ ತುಂಬ ಒಳ್ಳೆಯದು, ಸ್ಕಿನ್ ಚೆನ್ನಾಗಾಗುತ್ತೆ.